ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು. ಮಂಡ್ಯದಲ್ಲಿ ರೊಚ್ಚಿಗೆದ್ದ ಜೆಡಿಎಸ್ ಹಿಂದೂ ಕಾರ್ಯಕರ್ತರು ಮಂಡ್ಯದ ಕೆರೆಗೂಡು ಗ್ರಾಮದಲ್ಲಿ ನಡೆದ ಪ್ರತಿಭಟನೆ ಮಾಡಿದ್ದರು. ಜೆಡಿಎಸ್ ವತಿಯಿಂದ ನೇಹಾ ಹತ್ಯೆ ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಿದ ಮುಖಂಡರು ನೇಹಾ ಹಿರೇಮಠ್ ಕೊಲೆ ಆರೋಪಿ ಫಯಾಜ್ ಗಲ್ಲಿಗೇರಿಸುವಂತೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಸಿಎಂ ರಾಜೀನಾಮೆಗೆ ಜೆಡಿಎಸ್ ಹಾಗೂ ಹಿಂದೂ ಕಾರ್ಯಕರ್ತರು ಆಗ್ರಹ ಮಾಡಿದ್ದರು. ಮನ್ಮೂಲ್ ಉಪಾಧ್ಯಕ್ಷ ರಘುನಂದನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಟಾರ್ಗೆಟ್ ಮಾಡುವ ಕೂಲ್ಗೇಟ್ ಸರ್ಕಾರಕ್ಕೆ, ಹಿಂದೂ ಧರ್ಮದ ಹೆಣ್ಮಗಳನ್ನ ಟಾರ್ಗೆಟ್ ಮಾಡುವ ಸರ್ಕಾರಕ್ಕೆ, ಕೂಲ್ಗೇಟ್ ಡಿಕೆ ಶಿವಕುಮಾರ್ಗೆ, ಕೂಲ್ಗೇಟ್ ಸಿದ್ದರಾಮಯ್ಯಂಗೆ, बोलो भारत माता के ಹಿಂದೂ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಹಿಂದೂ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡುವ ಸರ್ಕಾರಕ್ಕೆ ಅಯ್ಯಯ್ಯೋ 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 ನೇಹವನ್ನು ಕೊಂದ ಕೂಲ್ಗೇಟ್ ಫಯಾಜ್ಗೆ ತಮಗೆಲ್ಲ ಗೊತ್ತಿರುವ ಹಾಗೆ ನಿನ್ನೆ ಹುಬ್ಬಳ್ಳಿಯಲ್ಲಿ ಕಾರ್ಪೊರೇಟರ್ ಮಗಳಾದಂಥ ನೇಹಾ ಹಿರೇಮಠನನ್ನು ಈ ನೀಚ ಫಯಾಜ್ ಯಾವುದೋ ಒಂದು ಕೃತ್ಯ ಮಾಡಿ ಆ ಹೆಣ್ಮಗಳನ್ನ ಬರ್ಬತ್ತಿಯಾಗಿ ಹತ್ಯೆ ಮಾಡಿದ್ದಾನೆ. ಇವತ್ತು ಸರ್ಕಾರ ನೋಡಿದಾಗಿದೆ. ಇವತ್ತು ಆ ನೀಚ ಫಯಾಜ್ನನ್ನು ಗಲ್ಗೇರಿಸಬೇಕು, ಇಲ್ಲ ಅಂತಂದರೆ ಎನ್ಕೌಂಟ್ರು ಮಾಡಬೇಕು. ಇವತ್ತು ಏನಾಗ್ತಾ ಇದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಮ್ಮ ಹಿಂದೂಗಳಿಗೆ ಇವತ್ತು ಬದುಕಕ್ಕೆ ಆಗ್ತಾ ಇಲ್ಲ. ಒಂದಲ್ಲ ಎರಡಲ್ಲ ಯಾವುದಾರ ರೂಪದಲ್ಲಿ ಹಿಂದೂಗಳನ್ನ ದಮನ ಮಾಡಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿದಂತಿದೆ. ಅದೇ ಹಾಗೆ ಇವತ್ತು ಬೆಳಗಾಮಲ್ಲಿ ನಮ್ಮ ದಲಿತ ಯುವಕನ ಮೇಲೆ ಇವತ್ತು ಮುಸಲ್ಮಾನರು ಇವತ್ತು ದಬ್ಬಾಳಿಕೆ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ ಇವತ್ತು ಪ್ರತಿನಿತ್ಯ ಒಂದಲ್ಲ ಇದು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಬೆಂಗಳೂರಲ್ಲಿ ನಾವು ಜೈ ಶ್ರೀರಾಮ್ ಅಂದರೆ ಅಲ್ಲಿ ಬಂದು ಗಲಾಟೆ ಮಾಡ್ತಾರೆ. ಇದಕ್ಕೆಲ್ಲ ಕಾರಣಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅದರ ನೇರ ಹೊಣೆ ಹೊತ್ತು ಇದಕ್ಕೆಲ್ಲ ನೇರ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಇವತ್ತು ದಲಿತರ ರಕ್ಷಣೆ ಆಗಬೇಕು, ಇವತ್ತು ಹಾಗೆ ಹಿಂದೂಗಳ ರಕ್ಷಣೆ ಆಗಬೇಕು. ಇವತ್ತು ಈ ಮುಸಲ್ಮಾನರನ್ನ ಅಟ್ಟಾಸ ಮಾಡಲೇಬೇಕು. ಇಲ್ಲ ಅಂತಂದರೆ ನಮ್ಮ ಇದಕ್ಕೆಲ್ಲ ನೇರ ಹೊಣೆಯಾದಂಥ ಗೃಹ ಸಚಿವರು ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಇಡೀ ಮಂಡ್ಯ ಜಿಲ್ಲಾ JDS ಇರ್ಬೋದು, BJP ಇರ್ಬೋದು ನಾವು ಆಗ್ರಹಿಸಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಆ ನೀಚ ಫಯಾಜ್ಗೆ ಎನ್ಕೌಂಟ್ರ್ ಮಾಡದೆ ಹೋದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ. ನಮ್ಮ ಹಿಂದೂಗಳನ್ನ ಏನೂ ಮಾಡೋಕ್ಕಾಗಲ್ಲ. ಈ ಮುಸಲ್ಮಾನರು ಸಪೋರ್ಟ್ ಆಗಿ ನಿಂತಿರುವಂಥ ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಇರ್ಬೋದು. DK ಶಿವಕುಮಾರ್ ಒಳಗೆ ನಾಚಿಕೆ ಆಗಬೇಕು. ನನ್ನ ಬ್ರದರ್ಸ್ಗಳು ಇವತ್ತು ಮುಸಲ್ಮಾನರು ಅಂತ ಹೇಳ್ತಾರೆ. ನಮ್ಮ ಬ್ರದರ್ಸ್ಗಳು ಹಿಂದೂಗಳು, ನನ್ನ ಬ್ರದರ್ಸ್ಗಳು ನೇಹಾ ಅವರು, ನಮ್ಮ ಬ್ರದರ್ಸ್ಗಳು ದಲಿತರನ್ನ ಸ್ನೇಹಿತ ಅಲ್ಲಿ ಬೆಳಗಾಮಲ್ಲಿ ಹೊಡಿತಾ ಇದ್ದಾರೆ. ಅವ್ರಿಗೆ ಅನ್ಯಾಯ ಆದರೆ ಇವತ್ತು ನಾವು ಹಿಂದೂ ಸಂಘಟನೆಗಳಿರ್ಬೋದು, BJP ಪಕ್ಷ ಇರ್ಬೋದು, JDS ಪಕ್ಷ ನಾವು ಸುಮ್ಮನೆ ಕೂರಲ್ಲ. ನಮ್ಮದೇ ಆದ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ, ನಮ್ಮ ಹಿಂದೂಗಳನ್ನ ರಕ್ಷಣೆ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಆಗ್ರಹಪಡಿಸ್ತೀನಿ ಸರ್ಕಾರಕ್ಕೆ. ಸರ್, ರಘುನಂದನ್, ಮನ್ಮೂಲ್ ಉಪಾಧ್ಯಕ್ಷರು, JDS ವಕ್ತಾರರು. ಎಲ್ಲ ಚಾನೆಲ್ಗೆ ಹೋಗುತ್ತೆ ಇದು. ನೋ ಲೋಗನ್. ಇವತ್ತು ಬಂಧುಗಳೇ ತಮಗೆಲ್ಲ ಗೊತ್ತಿದೆ, ಹುಬ್ಬಳ್ಳಿಯಲ್ಲಿರ್ಬೋದು, ಬೆಳಗಾಮಲ್ಲಿ ಇರ್ಬೋದು, ಇವತ್ತು ನಮ್ಮ ಹಿಂದೂ ಯುವಕರ ಮೇಲೆ, ಹಿಂದೂ
ಇವತ್ತಿನ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಈ ದಬ್ಬಾಳಿಕೆಗೆ ನೇರ ಹೊಣೆ ಈ ಕಾಂಗ್ರೆಸ್ ಸರ್ಕಾರ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ಹಿಂದೂಗಳಿಗೆ ರಕ್ಷಣೆ ಇಲ್ದಂಗಾಗಿದೆ. ಮುಸಲ್ಮಾನರ ಒಂದು ದೌರ್ಜನ್ಯ, ಒಂದು ಅಟ್ಟಹಾಸ ಎಲ್ಲೇ ಮೀರಿದೆ. ಮುಸಲ್ಮಾನರು ಏನು ಹೇಳ್ತಾ ಇದ್ದಾರೆ, ನಮ್ಮದೇ ಸರ್ಕಾರ ಅಂತೇಳಿ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ದಾರೆ. ಇದನ್ನು ನಾವುಗಳು ಹಿಂದೂಗಳು ಸಹಿಸಲ್ಲ. ಇದಕ್ಕೆಲ್ಲ ನೇರ ಹೊಣೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರು ನನ್ನ ಬ್ರದರ್ ಅಂತ ಹೇಳ್ತಾರೆ. ನಿಮ್ಮ ಬ್ರದರ್ ನಿನ್ನ ಮನೆಗೆ ಕರ್ಕೊಂಡು ಇಟ್ಟಿಕೋ. ಇವತ್ತು ನಿನ್ನ ಒಂದು ಈ ಸಪೋರ್ಟಿಂದ ಇವತ್ತು ಮುಸಲ್ಮಾನರುಗಳು ನಮ್ಮ ಹಿಂದೂ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಿಮ್ಗೇನೋ ಮಾನ ಮರ್ಯಾದೆ ಇದ್ರೆ ಇವತ್ತು ಹೋಗಿ ಆ ನೀಚ ಫಯಾಜ್ ಮೇಲೆ ನೀವು ಎನ್ಕೌಂಟ್ರ್ ಮಾಡಿ. ಇವತ್ತು ಯಾವುದೇ ಒಬ್ಬ ನಮ್ಮ ಹಿಂದೂ ಏನೇ ಒಂದು ಸಮಸ್ಯೆ, ಸಣ್ಣ ಪುಟ್ಟ ಗಲಾಟೆ ಮಾಡಿದ್ರೆ ಸಾಕು, ಇದೇ FIR ಮಾಡ್ತೀರಿ. ಇವತ್ತು ಹನುಮ ಧ್ವಜ, ಒಂದು ಧ್ವಜದ ಒಂದು ಹಿಂದೆ ಒಂದು ಸಮಸ್ಯೆಗೋಸ್ಕರ ಇವತ್ತು 150 ಜನ ಮೇಲೆ FIR ಮಾಡಿದ್ದೀರಿ. ಇವತ್ತು ನನ್ನ ಸ್ನೇಹಿತರುಗಳು ಎಲ್ಲ ಹಿಂದೂ ಸಂಘಟನೆಗಳು ಇವತ್ತು ಸ್ಟೇಷನ್ಗಳಿಗೆ ಅಲಿತಾ ಇದ್ದಾರೆ. ಆ ಫಯಾಜ್ ಏನೇ ಮಾಡಿದ್ರು ಕೂಡ ಇವತ್ತು ಸಾಮಾನ್ಯ ಕೃತ್ಯ ಅಂತ ಹೇಳ್ತಾ ಇದ್ದೀರಿ. ನಿಮಗೆ ನಾಚಿಕೆ ಆಗಬೇಕು. ಇವತ್ತು ಹಿಂದೂ ಸಂಘಟನೆಗಳಿರ್ಬೋದು, ಇವತ್ತು ಹಿಂದೂ ಧರ್ಮನೇ ನಾಶ ಮಾಡಬೇಕು ಅಂತ ನಿಂತಿದ್ದೀರಿ. ಇದು ನಿಮ್ಮ ಎಲ್ಲೇ ಮೀರ್ತಾ ಇದೆ. ಇದನ್ನ ಮಂಡ್ಯ ಜಿಲ್ಲಾ JDS ಆಗ್ಬೋದು, ಮಂಡ್ಯ ಜಿಲ್ಲಾ BJP ಆಗೋದು ಸಹಿಸ್ಕೊಳ್ಳಲ್ಲ. ಮುಂದಿನ ದಿನಗಳಲ್ಲಿ ಆ ನೀಚನ ಮೇಲೆ ನೀವು ಫಯಾಜ್ ಮೇಲೆ ನೀವು ಕ್ರಮ ಕೈಗೊಳ್ಳಿಲ್ಲ ಅಂದರೆ ಇಡೀ ನಮ್ಮ ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್.